ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಕಂಪ್ಯೂಟರ್ ಸಾಕ್ಷರತಾ ಪ್ರಶ್ನೆಗಳ ಇವತ್ತು 21ನೇ ವಿಡಿಯೋ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತೀನಿ. MS ಆಫೀಸ್ ನಾವೇನು ಶಾರ್ಟ್ ಕಟ್ ಕೀಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗಿತ್ತು, ಫಂಕ್ಷನ್ಸ್ ಕೀಸ್ ಬಗ್ಗೆ ಇದಕ್ಕೆ ಹೆಂಗೆ ಕ್ವಶನ್ಸ್ ಬರುತ್ತವೆ ಮತ್ತೆ ಇದ್ರದ್ದು ಒಂದು ಲಿಸ್ಟ್ ಕೊಡ್ತೀನಿ ನಿಮ್ಗೆ. ಲಿಸ್ಟ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ, ಬಟ್ ಒನ್ಸ್ ಅಗೇನ್ ನಾನು ನಿಮ್ಗೆ ಇದನ್ನ ಕ್ಲಾರಿಫೈ ಮಾಡ್ತೀನಿ ಯಾವುದು ಇಂಪಾರ್ಟೆಂಟ್ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ. ಮತ್ತೆ ಫೈಲ್ ಎಕ್ಸ್ಟೆನ್ಷನ್ ಆಕ್ರೋನಿಮ್ಸ್ ಅಂತ ಕರಿತೀವಿ. ಅಂದ್ರೆ ಈಗ .jpg ಓಕೆ .gif ಅಂತ ಇರ್ತಾರೆ, ಇದ್ರದ್ದು ಫುಲ್ ಫಾರ್ಮ್ ಏನು, ಇಂಥದ್ದು ಕ್ವಶನ್ಸ್ ಯಾವಾಗ್ಲೂ ಕೇಳಿ. ಇದರಿಂದ 1ರಿಂದ 2 ಕ್ವಶನ್ಸ್ ಬರುತ್ತೆ. ಇದರಿಂದ ಕೂಡ ಶಾರ್ಟ್ ಕಟ್ ಕೀಸ್ ಮತ್ತೆ ಫಂಕ್ಷನ್ಸ್ ಕೀಸ್ ಇಂದ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಸೊ ಕಂಪ್ಯೂಟರ್ದು ನೀವು ಪ್ರೀವಿಯಸ್ ವಿಡಿಯೋಸ್ ಗಳು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಕೆಳಗಡೆ ಹೆಂಗೆ ಬಂದ್ರೆ ನಿಮ್ಗೆ ಕಂಪ್ಯೂಟರ್ದು ಬೇಸಿಕ್ ಕಂಪ್ಯೂಟರ್ಸ್ ಅಂತ ಹೇಳಿ ನಿಮ್ಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ವಿಡಿಯೋಸ್ ಗಳು ಸಿಗ್ತವೆ. ಇದು 21ನೇ ವಿಡಿಯೋ. ಎಲ್ಲಾ ವಿಡಿಯೋಸ್ ಗಳು ಈ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಸ್ನೇಹಿತರೆ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಈ ಕಂಪ್ಯೂಟರ್ ಪ್ಲೇ ಲಿಸ್ಟ್ ಲಿಂಕ್ ಇದೆಯಲ್ಲ ಅದನ್ನು ಕೂಡ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಕೂಡ ನೀವು ಹೋಗಿ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವಿಡಿಯೋಸ್ ನೋಡಬಹುದು. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಕೂಡ ನೀವು ಅಲ್ಲಿ ಆಕ್ಸೆಸ್ ಮಾಡಿ ನೋಡಬಹುದು. ಫೈನ್ ಸರ್. ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಟೆಲಿಗ್ರಾಮ್ ಅಲ್ಲಿ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ. ಫೈನ್. ಸೊ ಹಾಗಾದ್ರೆ ತರ ಮಾಡೋದು ಬೇಡ, ಮೊದಲನೇ ಕ್ವಶನ್ ಬರ್ತೀನಿ. ಇಲ್ಲಿ ನಾನು ನಿಮ್ಗೆ ಕ್ಲಾರಿಟಿ ಮಾಡ್ತೀನಿ. MS ಆಫೀಸ್ ಅಂದ್ರೆ ಏನು, MS ಎಕ್ಸೆಲ್ ಅಂದ್ರೆ ಏನು. ಓಕೆ, ನಾನು ಇಲ್ಲಿ ನಿಮ್ಗೆ ಹಾಕಿದ್ದೆ MS ಆಫೀಸ್ ಅಂತ ಅಲ್ವಾ, MS ಆಫೀಸ್. MS ಎಕ್ಸೆಲ್ ಅಂತಂದ್ರೆ ಏನು, ಓಕೆ, MS ವರ್ಡ್ ಅಂದ್ರೆ ಏನು. ಸೊ ಇವೆಲ್ಲ ನಿಮ್ಗೆ ಮೇನ್ ಡಿಫ್ರೆನ್ಸ್ ಗೊತ್ತಿರಬೇಕು. ಬನ್ನಿ ಈಗ ಈ ಕ್ವಶನ್ ಇಲ್ಲಿ ಕನ್ನಡದಲ್ಲೂ ಕೂಡ ಇದೆ, ಇಂಗ್ಲಿಷ್ ಅಲ್ಲೂ ಕೂಡ ಇದೆ. ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ಹೊಂದಿಸಿ ಬರೀಬೇಕು. ಕ್ಲಿಪ್ ಬೋರ್ಡ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇಂಗ್ಲಿಷ್ ಅಲ್ಲೂ ನೋಡಬಹುದು. ಒನ್ ಆಫ್ ದ ಪೇಸ್ಟ್ ಆಪ್ಷನ್ ಅಂದ್ರೆ ಪೇಸ್ಟ್ ನ ಆಯ್ಕೆಗಳಲ್ಲಿ ಒಂದು ಅಂತ. ಹುಡುಕು ಮತ್ತು ಬದಲಾಯಿಸು, ಫೈಂಡ್ ಅಂಡ್ ರಿಪ್ಲೇಸ್, ಕ್ಲಿಪ್ ಆರ್ಟ್, ಹೊಂದಿಸಿ ಬರೀಬೇಕು. ಸರ್ ಈ ತರ ಕ್ವಶನ್ ನಿಮ್ಗೆ ಗೊತ್ತಿಲ್ಲದೆ ಇರೋದು ಬಂದ್ರೆ ಜಸ್ಟ್ ಬೇಸಿಕ್ ನಾಲೆಡ್ಜ್ ಇಂದ ಕೂಡ ನೀವು ಸಾಲ್ವ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಕ್ಲಿಪ್ ಬೋರ್ಡ್ ಯಾರಿಗಾರು ಗೊತ್ತಿರುತ್ತೆ. ಕ್ಲಿಪ್ ಬೋರ್ಡ್ ಅಂದ್ರೆ ಏನು ಸರ್? ಬೋರ್ಡ್ ಕ್ಲಿಪ್ ಇರುತ್ತೆ ಒಂದು ಬೋರ್ಡ್ ಅಲ್ಲಿ. ಈಗ ನಾವು ಒಂದು ರಟ್ ಎಕ್ಸಾಮ್ ಬರೀತಿದ್ವಿ, ಒಂದು ರಟ್ ತಗೊಂಡ್ ಹೋಗ್ತಾ ಇದ್ವಿ ಎಕ್ಸಾಮ್ಗೆ, ಇಲ್ಲಿ ಕ್ಲಿಪ್ ಇರೋದು ಅಲ್ವಾ. ಇಲ್ಲಿ ನಾವು ಪೇಪರ್ ನ ಇಟ್ಕೊಂಡು ಇಲ್ಲಿ ಎಕ್ಸಾಮ್ ಬರಿತಾ ಇದ್ವಿ ಅಲ್ವಾ ಸರ್. ಪೇಪರ್ ಕೊಡೋದು, ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಬರಿತಾ ಇದ್ವಿ. ದಟ್ ಇಸ್ ಕಾಲ್ಡ್ ಕ್ಲಿಪ್ ಬೋರ್ಡ್. ಕ್ಲಿಪ್ ಬೋರ್ಡ್ ಅಂದ್ರೆ ಅರ್ಥ ಏನು ಅಂತಂದ್ರೆ ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್. ಅಂದ್ರೆ ನಾವು ಬರೀತಕ್ಕಂಥದ್ನ ಇಲ್ಲಿ ನಾವು ಏನು ಅದು ಹೋಲ್ಡ್ ಮಾಡ್ತಕ್ಕಂಥದ್ದು ಅಂದ್ರೆ ಹಿಡಿದಿಡ್ತಕ್ಕಂಥದ್ದು ಅಂತ. ಇಲ್ಲಿ ನೋಡಿ, ನಕಲು ಮಾಡಿದ ಚಿತ್ರ ಅಥವಾ ಪಠ್ಯವನ್ನು ಹಿಡಿದಿಡುತ್ತದೆ. ಹೋಲ್ಡ್ಸ್ ದ ಕಾಪಿಡ್ ಕಂಟೆಂಟ್. ಸೊ ಒಂದಿಗೆ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ಗೊತ್ತಾಗಿಲ್ಲ ನನಗೆ ಕ್ಲಿಪ್ ಬೋರ್ಡ್ ಬೇಕಾಗಿಲ್ಲ ಸರ್. ಇಲ್ಲಿ ನೋಡಿ, ಹುಡುಕು ಮತ್ತು ಬದಲಾಯಿಸುವಂತಿದೆ ಅಲ್ಲ, ಫೈಂಡ್ ಅಂಡ್ ರಿಪ್ಲೇಸ್. ಇದಕ್ಕೆ ಏನಕ್ಕೆ ಉದಾಹರಣೆ ಆಗುತ್ತೆ? ಇಲ್ಲಿ ಏನಿದೆ, ಕೀಪ್ ದ ಸೋರ್ಸ್ ಫಾರ್ಮ್ಯಾಟಿಂಗ್ ಅಂತಿದೆ. ಎಡಿಟಿಂಗ್ ಆಪ್ಷನ್ ನೋಡಿ, 3ಗೆ ಬಿ ಆಗುತ್ತೆ. ಹೆಂಗೆ 3B ಆಗುತ್ತೆ? ಈಗ ನೀವು ಯಾವ್ದಾದ್ರು ಒಂದು ಇದನ್ನ ಒಂದು ಕಂಪ್ಯೂಟರ್ ಅಲ್ಲಿ ಬರ್ದಿರ್ತೀರಾ. ಸೊ ಅದನ್ನ ನೀವು ಫೈಂಡ್ ಮಾಡಿ, ಓಕೆ, ಫೈಂಡ್ ಮಾಡಿ, ಕಂಟ್ರೋಲ್ F ಮಾಡಿದ್ರೆ ಫೈಂಡ್ ಮಾಡ್ಬೋದು, ಸರ್ಚ್ ಮಾಡ್ಬೋದು. ಸೊ ಮಾಡಿ ಅಲ್ಲಿ ನೀವು ಅದನ್ನ ಎಡಿಟ್ ಮಾಡ್ತಕ್ಕಂಥ, ರಿಪ್ಲೇಸ್ ಬೇಡ ಅಂತ ತೆಗೆದಾಕಿ ಬೇರೆನ ಟೈಪ್ ಮಾಡ್ತಕ್ಕಂಥದ್ದು. ಈ ಎಲ್ಲ ಒಂದು ಪ್ರೋಸೆಸ್ ನ ಏನಂತ ಕರಿತೀವಿ ಸರ್? ನಾವು ಎಡಿಟಿಂಗ್ ಅಂತ ಕರಿತೀವಿ. ಅಂತಂದ್ರೆ ತಿದ್ದುವಿಕೆ, ಪಠ್ಯ ತಿದ್ದುವಿಕೆ, ಎಡಿಟಿಂಗ್ ಆಪ್ಷನ್ಸ್ ಅಂತ ಕರಿತೀವಿ. ನೋಡಿ 3ನೇದಕ್ಕೆ ಬಿ ಎಲ್ಲಿದೆ ಸರ್? ಇಲ್ಲಿ ನೋಡಿ 3ಗೆ ಆಪ್ಷನ್ ಬಿ ಇದೊಂದೇ ಇರೋದು. ಸೊ ಆಟೋಮೆಟಿಕ್ ಆಗಿ ಆಪ್ಷನ್ 1 ಅಂತ ನೀವು ಟಿಕ್ ಹಾಕ್ಬೋದಾ? ನೋಡಿ, ಒಂದು ಗೊತ್ತಿದ್ರು ಕೂಡ ರೈಟ್ ಮಾಡಬಹುದು ನೀವು. ಓಕೆ, ಈಗ ಫಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿದೆ ನೋಡಿ, ಫಸ್ಟ್ ಒನ್, ಕ್ಲಿಪ್ ಬೋರ್ಡ್ ಇಸ್ ಎ ಬಫರ್ ದಟ್ ಸಮ್ ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ಸ್ ಫಾರ್ ಶಾರ್ಟ್ ಟರ್ಮ್ ಸ್ಟೋರೇಜ್. ಓಕೆ, ಶಾರ್ಟ್ ಟರ್ಮ್ ಸ್ಟೋರೇಜ್ ಗೋಸ್ಕರ ವಿತಿನ್ ಅಂಡ್ ಬಿಟ್ವೀನ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್. ಓಕೆ, ನೀವೇನಾದ್ರು ಆಪರೇಟಿಂಗ್ ಅಲ್ಲಿ ಏನಾದ್ರು ಇನ್ಪುಟ್ ಕೊಟ್ಟಿರ್ತೀರಾ, ಪುನಃ ಅದನ್ನ ಫ್ರೀಕ್ವೆಂಟ್ ಆಗಿ ಆಕ್ಸೆಸ್ ಮಾಡಬೇಕು. ಶಾರ್ಟ್ ಟರ್ಮ್ ಸ್ಟೋರೇಜ್ ಅಷ್ಟೇ. ಅದು ಟೆಂಪರರಿ ಇದರಲ್ಲಿ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದು ಕ್ಲಿಪ್ ಬೋರ್ಡ್. ಓಕೆ, ಸೊ ಇಲ್ಲಿ ಕ್ಲಿಪ್ ಆರ್ಟ್ ಅಂತಿದೆ. ಈ ಕ್ಲಿಪ್ ಆರ್ಟ್ ಅಂತಂದ್ರೆ ಏನು? ಕ್ಲಿಪ್ ಆರ್ಟ್ ಅಂದ್ರೆ ಒಂದು ಇಮೇಜ್. ಅದು ಇಮೇಜ್ ಇಲ್ಲಿ ನಿಮ್ಗೆ ತೋರಿಸ್ತಿದೆ ನೋಡಿ, ಒಂದು ಇಮೇಜ್, ಒಂದು ಪ್ರೀ ಡಿಫೈನ್ಡ್ ಇಮೇಜ್. ಅಂದ್ರೆ ಮೊದ್ಲೇ ಮಾಡಿಟ್ಟಿರ್ತಕ್ಕಂಥ ಒಂದು ಕಾರ್ಟೂನ್ ತರ ಮಾಡಿರ್ತಕ್ಕಂಥ ಒಂದು ಕಾಪಿ, ಗ್ರಾಫಿಕ್ಸ್ ಇಂದ ಮಾಡಿರ್ತಕ್ಕಂಥ ಒಂದು ಆರ್ಟ್ ಕಲೆಕ್ಷನ್ಸ್, ಅದನ್ನ ಕ್ಲಿಪ್ ಆರ್ಟ್ ಅಂತ ಕರಿತೀವಿ ಅಲ್ವಾ. ಸೊ ಅಲ್ಲಿಗೆ 4th ಆಪ್ಷನ್ ಯಾವುದು? ಸಿ. 4th ಸಿ, ಎಗೆ ಡಿ, 1ಕ್ಕೆ ಡಿ, 3ಕ್ಕೆ ಬಿ. ಈಗ ಪೇಸ್ಟ್ ಅಂತಕ್ಕಂಥದ್ದೇನೋ ಅದೊಂದು ವಿನ್ಯಾಸ ಮಾಡ್ತಕ್ಕಂಥದ್ದು. ಅದು ಗೊತ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಆನ್ಸರ್ ಮಾಡ್ಬೋದು ಈ ಕ್ವಶನ್ಗೆ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ರೈಟ್ ಆನ್ಸರ್ ಆಪ್ಷನ್ 1 ಮ್ಯಾಚ್ ಆಗ್ತಕ್ಕಂಥದ್ದು. ಓಕೆ, ಫೈನ್. ನೆಕ್ಸ್ಟ್ ಬರ್ತೀನಿ ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಇದು ಈಗ MS ವರ್ಡ್. ಇಲ್ಲಿ ನಾನು ನಿಮಗೆ ಈ ಒಂದು ಹೆಡ್ಡಿಂಗ್ ಈ ವಿಡಿಯೋದ ಥಂಬ್ನೈಲ್ ಅಲ್ಲಿ ಹಾಕಿದ್ದೆ MS ಆಫೀಸ್ ಶಾರ್ಟ್ ಕಟ್ ಅಂತ.
ಸರ್ MS ಆಫೀಸ್ ಅಂದ್ರೆ ಇಟ್ ಈಸ್ ಎ ಮೈಕ್ರೋಸಾಫ್ಟ್ ಇಂದ ಆಗಿರ್ತಕ್ಕಂತ ಎಲ್ಲಾ ಒಂದು ಏನಿದೆ, ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಆಗಿರ್ಬೋದು. ಓಕೆ, ಆಫೀಸ್ ಅಂದ್ರೆ ಅರ್ಥ ಎಕ್ಸೆಲ್ ಇರುತ್ತೆ. ಈಗ MS ಆಫೀಸ್ ಅಪ್ಲಿಕೇಶನ್ ಅಂದ್ರೆ ಅದರಲ್ಲಿ ಎಕ್ಸೆಲ್ ಇರುತ್ತೆ, MS ವರ್ಡ್ ಇರುತ್ತೆ, PPT ಇರುತ್ತೆ. ಓಕೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ಎಲ್ಲ ಅಪ್ಲಿಕೇಶನ್ಸ್ ಏನಿದೆ ಇದೆಲ್ಲ ಪಾರ್ಟ್ ಆಫ್ MS ಆಫೀಸ್. ಓಕೆ, ಇವೆಲ್ಲ ಆಫೀಸ್ಗೆ ಯೂಸ್ ಮಾಡ್ತಕ್ಕಂಥದ್ದಕ್ಕೆ MS ಆಫೀಸ್ ಅಂತ ಕರಿತೀವಿ. ಈ ಫಂಕ್ಷನ್ಸ್ ಕೀಸ್ ಬಗ್ಗೆ ಮಾತಾಡ್ಬೇಕು ನಾನು. ಈಗ ಈ ಕ್ವಶನ್ ಮುಖಾಂತರ ನಾವು ಆ ಫಂಕ್ಷನ್ಸ್ ಕೀಸ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಈ ಕ್ವಶನ್ ಏನಿದೆ ನೋಡಿ, MS ವರ್ಡ್ ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಯನ್ನು ಬಳಸಲಾಗುತ್ತದೆ? ಅಂದ್ರೆ ಸ್ಪೆಲ್ ಚೆಕಿಂಗ್ ಮಾಡಕ್ಕೆ ಆಟೋಮೆಟಿಕಲಿ ಒಂದು ಶಾರ್ಟ್ ಕೀನ ಯಾವ್ದು ಬಳಸ್ತೀವಿ? F1, F3, F5, F7. ಸಿ, ನಿಮ್ಮ ಕಂಪ್ಯೂಟರ್ ಒಂದು ಕೀಬೋರ್ಡ್ ಅಂತ ಏನಿದೆ, ಈ ಕೀಬೋರ್ಡ್ ಅಲ್ಲಿ ಓಕೆ, ಈ ಕೀಬೋರ್ಡ್ ಅಲ್ಲಿ ಇಲ್ಲಿ ಮೇಲ್ಗಡೆ ಇರುತ್ತೆ ಎಸ್ಕೇಪ್ ಅಂತ ಇರುತ್ತೆ, ಆಮೇಲೆ F1 ಇಂದ F12 ತನಕ ಇರುತ್ತೆ. ಎಲ್ಲ ಫಂಕ್ಷನ್ಸ್ ಕೀಸ್ ಅಂತ ಕರಿತೀವಿ. ಸಿ, ಫಂಕ್ಷನ್ಸ್ ಕೀಸ್ ಅಂದ್ರೆ F1 ಇಂದ F12 ತನಕ ಇರ್ತಕ್ಕಂಥದ್ದು. ಈ ಕಂಟ್ರೋಲ್+C ಅಥವಾ ಕಂಟ್ರೋಲ್+V, ಸೊ ಆಲ್ಟ್ ಪ್ಲಸ್ ಕಂಟ್ರೋಲ್, ಇವೆಲ್ಲ ಇದೆಯಲ್ಲ, ಇದೆಲ್ಲ ಶಾರ್ಟ್ ಕೀಸ್ ಅಂತ ಕರಿತೀವಿ. ಇದನ್ನ ಶಾರ್ಟ್ ಕೀಸ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಈಗ ನಮಗ್ ಕೇಳೋದು ಫಂಕ್ಷನ್ ಕೀ. ಓಕೆ, ಫಂಕ್ಷನ್ ಕೀ ಕೇಳಿದ್ದಾನೆ. ಸ್ವಯಂಚಾಲಿತ ಕಾರ್ಯಕಾರಿ ಕೀ, ಫಂಕ್ಷನ್ ಅಂದ್ರೆ ಕಾರ್ಯಕಾರಿ ಕೀಲಿ. ಇಲ್ಲಿ ನಾವು ಸ್ಪೆಲ್ಲಿಂಗ್ ಚೆಕ್ ಮಾಡಕ್ಕೆ ಶಾರ್ಟ್ ಕಟ್ ಯೂಸ್ ಮಾಡೋದು F7 ನ ಸ್ಪೆಲ್ಲಿಂಗ್ ಚೆಕ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಟೋಟಲ್ 12 ಫಂಕ್ಷನ್ಸ್ ಕೀಸ್ ನಾನು ನಿಮ್ಗೆ ಏನ್ ಹೇಳಿದೆ, F1 ಇಂದ F12 ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, MS ಆಫೀಸ್ ಆಗ್ಲಿ, ಇದು MS ವರ್ಡ್ ಅಲ್ವಾ, MS ಎಕ್ಸೆಲ್ ಅಲ್ಲೂ ಕೂಡ ಆಲ್ಮೋಸ್ಟ್ ಈ ಫಂಕ್ಷನ್ಸ್ ಕೀಸ್ ಸೇಮ್. ಅಂದ್ರೆ MS ಆಫೀಸ್ ಅಲ್ಲಿ ಏನೇನ್ ಬರುತ್ತೆ ಸರ್, ಈ ಎಲ್ಲ F1 ಇಂದ F2 ಇಲ್ಲಿ ಏನ್ ಕೊಟ್ಟಿದ್ದೀನಿ ಲಿಸ್ಟ್, ಅದು MS ಎಕ್ಸೆಲ್ ಗೂ ಅದೇ ಫಂಕ್ಷನ್ ಮಾಡುತ್ತೆ, MS ವರ್ಡ್ ಗೂ ಅದೇ ಫಂಕ್ಷನ್ ಮಾಡುತ್ತೆ. ಈಗ ಇದು ಫಂಕ್ಷನ್ ಕೀ, ಇಲ್ಲಿ ನೋಡಿ ಇದು ಶಾರ್ಟ್ ಕಟ್ ಕೀ, ಇಲ್ಲಿ ಕೊಟ್ಟಿದ್ದೇನೆ ಲಿಸ್ಟ್, ಇದು ಶಾರ್ಟ್ ಕಟ್ ಕೀಸ್. ಓಕೆ, ಫಂಕ್ಷನ್ ಕೀಸ್ ಅಂದ್ರೆ ನಾವು F1 ಅಂದ್ರೇನು, ಆಕ್ಸೆಸ್ ಆನ್ಲೈನ್ ಹೆಲ್ಪ್ ಆರ್ ದ ಆಫೀಸ್ ಅಸಿಸ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ್ದಿಂಗ್ ಸರ್ MS ಆಫೀಸ್ಗೂ MS ಎಕ್ಸೆಲ್ಗೂ MS ವರ್ಲ್ಡ್ಗೂ ಡಿಫ್ರೆನ್ಸ್ ಆಗಲ್ವಾ? ಈಗ ಸುಮ್ನೆ ನಾನು ಏನ್ ಮಾಡ್ತೀನಿ, ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ತೋರಿಸ್ತೀನಿ. ಈಗ ನೋಡಿ, F1 ಅಂದ್ರೆ ಏನು ಸರ್, ಹೆಲ್ಪ್ ಮೆನು ಓಪನ್ ಆಗುತ್ತೆ. F2 ಮೂವ್ ದ ಗ್ರಾಫಿಕ್ಸ್, F3 ಆಟೋ ಟೆಕ್ಸ್ಟ್ ಎಂಟ್ರಿ ಅಂದ್ರೆ ಎಡಿಟ್ ಅಂತಕ್ಕಂಥದ್ದು. F4 ಲಾಸ್ಟ್ ಏನ್ ಮಾಡಿರ್ತೀವಿ ಅದನ್ನ ರಿಪೀಟ್ ಮಾಡ್ತಕ್ಕಂಥದ್ದು. F5 ಗೋ ಟು ಕಮಾಂಡ್ ಆಕ್ಷನ್. F7 ಸ್ಪೆಲ್ಲಿಂಗ್ ಚೆಕ್ ಅಥವಾ ಗ್ರಾಮರ್ ಚೆಕ್. F10 ಮೆನು ಬಾರ್. F11 ಗೋ ಟು ದ ನೆಕ್ಸ್ಟ್ ಫೀಲ್ಡ್. ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಗೊತ್ತಾ, ಈ ಒಂದು ಇದರಿಂದ ವಾಪಸ್ ಬರ್ತೀನಿ. ಓಕೆ, ಈ ಒಂದು ಇದರಿಂದ ನಾನು ವಾಪಸ್ ಬರ್ತೀನಿ. ವಾಪಸ್ ಬಂದ. ಓಕೆ, ಈಗ ಎಕ್ಸೆಲ್ ಓಪನ್ ಮಾಡ್ತೀನಿ. ಈಗ ನೋಡಿ, ಈಗ ನಾನು ಸುಮ್ನೆ ಏನ್ ಮಾಡ್ತೀನಿ ಗೊತ್ತಾ, F1 ನ ಹೊಡಿತೀನಿ. F1 ಹೊಡೆದೆ, ಏನಾಯ್ತು ಇಲ್ಲಿ ನೋಡಿ, ಎಕ್ಸೆಲ್ ಹೆಲ್ಪ್ ಓಪನ್ ಆಯ್ತಾ? ನೋಡಿದ್ರ, MS ಎಕ್ಸೆಲ್ ಅಲ್ಲೂ ಅದೇ ಆಗುತ್ತೆ, MS ವರ್ಡ್ ಅದೇ ಆಗುತ್ತೆ, ಹೆಲ್ಪ್ ಮೆನು ಓಪನ್ ಆಗುತ್ತೆ. ಈಗ ನೋಡಿ, ಇನ್ನೊಂದು ನಮ್ಗೆ ಸ್ಪೆಲ್ಲಿಂಗ್ ಚೆಕ್ F7 ಅಂದೆ. ಈಗ F7 ಪ್ರೆಸ್ ಮಾಡ್ತೀನಿ. ಇಲ್ಲಿ ಡು ಯು ವಾಂಟ್ ಟು ಕಂಟಿನ್ಯೂ ಚೆಕಿಂಗ್ ದ ಬಿಗಿನಿಂಗ್ ಆಫ್ ದ ಶೀಟ್, ಅಂದ್ರೆ ಇಲ್ಲಿಂದನೂ ಚೆಕ್ ಮಾಡ್ಬೇಕಾ ಅಂತ ಕೇಳ್ತಾ ಇದೆ. ಓಕೆ, ನೋ ಕೊಡ್ತೀನಿ, ಬೇಡ ಇವಾಗ ಬೇಕಾಗಿಲ್ಲ. ನಿಮ್ಗೆ ಹೇಳ್ತಾ ಇದೀನಿ, ಎಕ್ಸಾಂಪಲ್ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದೀನಿ. ಎಕ್ಸೆಲ್ ಅಲ್ಲೂ ಅದೇ ಕೆಲಸ ಮಾಡುತ್ತೆ ಅಂತ, ಅದಕ್ಕೆ ಎಕ್ಸೆಲ್ ಶೀಟ್ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ F7 ಆಯ್ತು, F5 ಆಗಿರ್ಬೋದು. ಓಕೆ, F5 ಆಗಿರ್ಬೋದು, ಒಂದ್ ಸೆಕೆಂಡ್, F5 ಆಗಿರ್ಬೋದು. ಗೋ ಟು ನೋಡಿ, ಗೋ ಟು ಅಂದ್ರೆ ಯಾವ್ದಾದ್ರು ಒಂದು ಇಲ್ಲಿ ಬ್ಲಾಂಕ್ ನ ನಾವು ಕ್ಲಿಕ್ ಮಾಡಿದ್ರೆ ಅದನ್ನ ಏನಾದ್ರು ರೆಫರೆನ್ಸ್ ಕೊಡ್ಬೇಕಾ, ಹೈಪರ್ ಲಿಂಕ್ ಕೊಡ್ಬೇಕಾ, ಆ ಕೆಲಸ ಇಲ್ಲಿ ಮಾಡ್ತಕ್ಕಂಥದ್ದು. ಸೊ ಹೀಗೆ ಫಂಕ್ಷನ್ಸ್ ಕೀಸ್ ನ ಓಪನ್ ಆಗುತ್ತೆ. ಬೇರೆ ಬೇರೆ ಇದೆ. ಈಗ ನಾವು ಇದಕ್ಕೆ ಡೈರೆಕ್ಟ್ ಆಗಿ ನಾವು ನಮ್ಮ ಇದಕ್ಕೆ ಬಂದ್ಬೋಣ. ಸೊ ಅದ್ರ ಬೇಡ. ಈಗ ಬನ್ನಿ, ಅರ್ಥ ಆಯ್ತಲ್ಲ ಏನೇನ್ ಫಂಕ್ಷನ್ಸ್ ಮಾಡ್ತವೆ ಅಂತ ಫಂಕ್ಷನ್ಸ್ ಕೀಸು. ಈಗ ನಾನು ನಿಮ್ಗೆ ಎಕ್ಸೆಲ್ ತೋರಿಸ್ದೆ. ಸೊ ಎಕ್ಸೆಲ್ ಅಲ್ಲೂ ಅದೇ ಮಾಡುತ್ತೆ ಸರ್, MS ವರ್ಡ್ ಅಲ್ಲೂ ಅದೇ ಮಾಡುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, MS ಆಫೀಸ್ ಅಂತ ಕರಿತೀವಿ ಇದನ್ನೆಲ್ಲ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್, ಅಂದ್ರೆ MS ಆಫೀಸ್ ಒಳಗೇನೆ MS ವರ್ಡ್ ಬರುತ್ತೆ. ನೀವು ಯಾವ್ದಾದ್ರು MS ಆಫೀಸ್ ಬೇಕು ಅಂತಂದ್ರೆ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದ್ರಲ್ಲಿ MS ಎಕ್ಸೆಲ್ ಇರುತ್ತೆ, ವರ್ಲ್ಡ್ ಇರುತ್ತೆ, PPT ಇರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಇಲ್ಲಿ ಫಂಕ್ಷನ್ಸ್ ಕೀಸ್ ನೋಡ್ಕೊಂಡ್ಬಿಡಿ ಲಿಸ್ಟ್ ನ. ಇದನ್ನ ಕೇಳ್ತಾನೆ, ಅದು ಎಕ್ಸೆಲ್ ಕೇಳಿದ್ರು ಅಷ್ಟೇ, ವರ್ಡ್ ಕೇಳಿದ್ರು ಅಷ್ಟೇ ಸೇಮ್. F12 ಸೇವ್ ಆಸ್ ಕಮಾಂಡ್ ಓಪನ್ ಆಗುತ್ತೆ. ಇದು ಶಾರ್ಟ್ ಕಟ್ ಕೀ. ಇದು ಕೂಡ ಶಾರ್ಟ್ ಕಟ್ ಕೀ ಇದೆಯಲ್ಲ, ಆಲ್ಮೋಸ್ಟ್ ಸೇಮ್. ಇದು ಕೂಡ MS ಎಕ್ಸೆಲ್ ಆಗಿರ್ಬೋದು. ನಿಮ್ಗೆ ತೋರಿಸ್ತೀನಿ ಮುಂದೆ, ಎಕ್ಸೆಲ್ ಕೂಡ ಕ್ವಶನ್ ತಗೊಂಡಿದ್ದೀನಿ, ಅಲ್ಲಿ ತೋರಿಸ್ತೇನೆ. ಈಗ ನೋಡಿ, ಕಂಟ್ರೋಲ್ A ಕಂಟ್ರೋಲ್ B ಅಂದ್ರೆ, ಕಂಟ್ರೋಲ್ A ಅಂದ್ರೆ ಆಲ್ ಸೆಲೆಕ್ಟ್. ಈಗ ಇದು MS ವರ್ಡ್ ಅಲ್ವಾ ಸರ್, ಇಲ್ಲಿ ಏನ್ ನಾವು ಟೈಪ್ ಮಾಡಿರ್ತೀವಿ, ಕಂಟ್ರೋಲ್ A ಹೊಡೆದ್ರೆ ಎಲ್ಲಾನು ಸೆಲೆಕ್ಟ್ ಆಗಿರುತ್ತೆ. ಕಂಟ್ರೋಲ್ B ಹೊಡೆದ್ರೆ ಬೋಲ್ಡ್ ಆಗುತ್ತೆ. ಬೋಲ್ಡ್ ಅಂದ್ರೆ ಇಲ್ಲಿ ನೋಡಿ, ಈ ಬೋಲ್ಡ್ B ಆಗುತ್ತೆ. ಬೋಲ್ಡ್ ಕಲರ್, ಡಾರ್ಕ್ ಕಲರ್, ಈ ತರ ಡಾರ್ಕ್ ಕಲರ್ ಬೋಲ್ಡ್ ಆಗುತ್ತೆ. ಓಕೆ, ಕಂಟ್ರೋಲ್ C ಅಂದ್ರೆ ಕಾಪಿ.
ಕಂಟ್ರೋಲ್ ಪೇಸ್ಟ್ ಕಾಪಿ ಕಟ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆ. ಸೊ ಇದನ್ನ ಇಲ್ಲಿರೋದೇ ಎಕ್ಸ್ಪ್ಲೇನ್ ಮಾಡೋದ್ ಬೇಕಾಗಿಲ್ಲ, ಒಂದ್ಸಲ ನೋಡ್ಕೊಂಬಿಡಿ, ಈ ಒಂದು ಲಿಸ್ಟ್ ಇಟ್ಕೊಂಡ್ಬಿಟ್ರೆ ಸಾಕು ನಿಮ್ಗೆ. ಇಷ್ಟರಲ್ಲಿ ಯಾವ್ದಾರ ಒಂದು ಕ್ವಶನ್ ಕೇಳಬಹುದು ಅಥವಾ ಹೊಂದಿಸಿ ಬರೆಯಲ್ಲಿ ನಿಮ್ಗೆ ಕೇಳಬಹುದು. ಫೈನ್, ಓಕೆ. ಸರ್ಚ್ ಮಾಡೋದು, ಫೈಂಡ್ ಮಾಡೋದು, ಕಂಟ್ರೋಲ್ ಎಫ್, ಇದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬನ್ನಿ ಸರ್, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಸೊ ಇಲ್ಲಿ ಯಾವ್ದು ರೈಟ್ ಆನ್ಸರ್ ಸರ್? ಇಲ್ಲಿ F7 ಅಲ್ವಾ ಸರ್? ನಾವೇನ್ ಮಾಡಕ್ಕೆ, ಸ್ಪೆಲ್ಲಿಂಗ್ ಚೆಕ್ ಮಾಡಕ್ಕೆ. ನೆಕ್ಸ್ಟ್ ಬನ್ನಿ ಸರ್. ಈಗ ನೋಡಿ MS ಎಕ್ಸೆಲ್ ತಗೊಂಡೆ. ಅಗೇನ್ MS ಎಕ್ಸೆಲ್ ಅಲ್ಲಿ ಫಂಕ್ಷನ್ ಕೀ ಶಾರ್ಟ್ ಕಟ್ ಬಗ್ಗೆ ಹೊಂದಿಸಿ ಬರೆಯೋದು ಕೇಳಿದ್ದಾನೆ. ಇದು ಗ್ರೂಪ್ಸ್ ಇಲ್ಲಿ ಬಂದಿರ್ತಕ್ಕಂಥ ಕ್ವಶನ್. ನೋಡಿ F1, F2, F4, F7. ಈಗ ಸೇಮ್ ನಾನ್ ನಿಮ್ಗೆ ಏನ್ ಹೇಳಿದೆ, MS ಎಕ್ಸೆಲ್ ಅಲ್ಲೂ ಅದೇ ಸರ್, MS ವರ್ಡ್ ಅಲ್ಲೂ ಕೂಡ ಅದೇನೆ. ಈಗ F1 ಏನ್ ಮಾಡುತ್ತೆ ಸರ್? F1 ಏನ್ ಮಾಡುತ್ತೆ ಸರ್? ನಮ್ಗೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಬೇಕಾದ್ರೆ ಓಪನ್ ದ ಹೆಲ್ಪ್ ಮೆನು, ನಾನು ನಿಮ್ಗೆ ತೋರಿಸ್ತಾ ಲೈವ್ ಆಗಿ ಅಲ್ವಾ, ಓಪನ್ ದ ಹೆಲ್ಪ್ ಮೆನು. ಸೊ ದಿಸ್ ಇಸ್ F1 ಗೆ 2 ಎಲ್ಲಿದೆ ಸರ್? ಎಗೆ 2 ಇಲ್ಲಿದೆ ನೋಡಿ, ಆಪ್ಷನ್ 1 ಇದೊಂದೇ ಇರೋದು. ಇಲ್ಲೂ ಇದೆ, 4 ಇದೆ. ಓಕೆ, ನೆಕ್ಸ್ಟ್ F2 ಏನ್ ಮಾಡುತ್ತೆ? F2 ಏನ್ ಮಾಡುತ್ತೆ ನಿಮ್ಗೆ ಹೇಳಿದೆ, ಎಡಿಟ್ ಮಾಡಲು ಆಯ್ಕೆಯಾದ ಕೋರ್ಸ್ ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳಿದೆ. ಗೊತ್ತಾಗಿಲ್ಲ ಬಿಟ್ಟಾಕಿ. F7 ಅಂತ ನಾವು ಈಗ ತಾನೇ ಸರ್ಚ್ ಮಾಡಿದ್ವಲ್ಲ, ಏನ್ ಮಾಡುತ್ತೆ F7 ನಮ್ಗೆ? ಸ್ಪೆಲ್ ಚೆಕ್, ಇಲ್ಲಿ ಆಯ್ಕೆಯಾದ ವ್ಯಾಪ್ತಿಯಲ್ಲಿ ಸ್ಪೆಲ್ ಚೆಕ್ ನಿರ್ವಹಿಸುತ್ತದೆ. ಇಲ್ಲಿ ನೋಡಿ ಸ್ಪೆಲ್ಲಿಂಗ್ ಚೆಕ್. ಸೊ ಡಿ ಗೆ 3 ಎಲ್ಲಿದೆ? ಇಲ್ಲಿದೆ. ಇಲ್ಲಿ 4 ಇದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕಾಮ್ ಖತಮ್ ಅಲ್ವಾ? MS ಎಕ್ಸೆಲ್ ಕೂಡ ಅದೇ ಕೆಲಸ ಮಾಡುತ್ತೆ, MS ವರ್ಡ್ ಕೂಡ ಫಂಕ್ಷನ್ಸ್ ಗೆ ಅದೇ ಕೆಲಸ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? F4 ಏನ್ ಮಾಡುತ್ತೆ? F4 ಸೆಲ್ ಆಕ್ಟಿವೇಟ್ ಆಗಿರೋ ಸೆಲ್ ನ ಎಡಿಟಿಂಗ್ ಮಾಡ್ಬೋದು. ಈಗ ಒಂದ್ ಸೆಕೆಂಡ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಇದು ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಕೀ. ಇದು ಎಕ್ಸೆಲ್ ಗೂ ಅದೇ ಸೇಮು, MS ವರ್ಡ್ಗೂ ಅದೇ ಸೇಮು, ವರ್ಡ್ಗೂ ಸೆಲ್ಗೂ ಅದೇ ಸೇಮ್. ಓಕೆ, ಇಲ್ಲಿ ಶಾರ್ಟ್ ಕಟ್ ಕೀ ಕಂಟ್ರೋಲ್ ಪ್ಲಸ್ ಏನಂದ್ರೆ ನ್ಯೂ ಬ್ಲಾಂಕ್ ವರ್ಕ್ ಬುಕ್ ನ ಓಪನ್ ಮಾಡ್ತಕ್ಕಂಥದ್ದು. ಈಗ ನಿಮ್ಗೆ ತೋರಿಸ್ತೀನಿ. ಓಕೆ, ಮತ್ತೆ ಕಂಟ್ರೋಲ್ Z ಅಂಡು ದ ಲಾಸ್ಟ್ ಆಕ್ಷನ್, ಅಂದ್ರೆ ಲಾಸ್ಟ್ ಏನ್ ಮಾಡಿರ್ತೀವಿ ಅದನ್ನ ವಾಪಸ್ ತೆಗಿತಕ್ಕಂಥದ್ದು. ರೀಡು ದ ಲಾಸ್ಟ್ ಆಕ್ಷನ್ ಏನ್ ಮಾಡಿರುತ್ತೆ ಅಂದ್ರೆ ರೀಡು ಮಾಡ್ತಕ್ಕಂಥದ್ದು. ಕಂಟ್ರೋಲ್ ಪ್ಲಸ್ Y ಅಂದ್ರೆ ಎ ಅಂದ್ರೆ ನೋಡಿ ಸೆಲೆಕ್ಟ್ ದ ಎಂಟೈರ್ ವರ್ಕ್ ಶೀಟ್, ಕಂಟ್ರೋಲ್ ಎ. ಈಗ ವಾಪಸ್ ಏನ್ ಮಾಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗದೆ ಬೇಡ, ಡಿಸ್ಕಾರ್ಡ್ ಮಾಡೋಣ, ಎಕ್ಸೆಲ್ ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ಕಂಟ್ರೋಲ್ ಎ ಹೊಡಿತೀನಿ, ನೋಡಿದ್ರಾ? ಫುಲ್ ಸೆಲೆಕ್ಟ್ ಆಯ್ತಾ? ಇದಿಷ್ಟು ಸೆಲೆಕ್ಟ್ ಆಯ್ತಾ? ಆ ವರ್ಕ್ ಶೀಟ್ ಅಲ್ಲಿ ಸೆಲೆಕ್ಟ್ ಆಯ್ತಾ? ಕಂಟ್ರೋಲ್ ಆಲ್ ಅಂತ ಮಾಡಿದೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಈಗ ಕಂಟ್ರೋಲ್ N ಫಾರ್ ಎಕ್ಸಾಂಪಲ್, ಕಂಟ್ರೋಲ್ N ಅಂತ ಮಾಡಿದೆ. ಏನಾಯ್ತು? ಹೊಸ ವರ್ಕ್ ಶೀಟ್ ಓಪನ್ ಆಯ್ತು. ಇಲ್ಲಿ ನೋಡಿ ಎಕ್ಸೆಲ್ ಅಲ್ಲಿ, ಇಲ್ಲಿ ನೋಡಿ ಇದು ಬುಕ್ 1, ಇದು ಹೊಸ ವರ್ಕ್ ಶೀಟ್, ಇದು ಬುಕ್ 1 ಓಪನ್ ಆಯ್ತು. ಕಂಟ್ರೋಲ್ ಪ್ಲಸ್ ಏನ್ ನೋಡಿದ ತಕ್ಷಣ ನನಗೆ ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ಬೇಕಾಗಿಲ್ಲ. ಓಕೆ, ಇದನ್ನ ಮಿನಿಮೈಸ್ ಮಾಡೋಣ. ಸೊ ನಿಮಗೆ ಎಕ್ಸಾಂಪಲ್ ತೋರಿಸಿದ್ದು, ವಾಪಸ್ ನಾವೇನ್ ಮಾಡೋಣ, ಸ್ಲೈಡ್ ಶೋಗೆ ಬಂದ್ಬೋಣ. ಓಕೆ, ಸೊ ಇಲ್ಲಿ ಯಾವ್ದು ಏನೇನ್ ಕೆಲಸ ಮಾಡುತ್ತೆ ಅಂತ ನಿಮಗೆ ಒಂದು ಜಸ್ಟ್ ಒಂದೆರಡು ಆಪ್ಷನ್, ಎಲ್ಲ ತೋರ್ಸಕ್ ಆಗಲ್ಲ. ಇಲ್ಲಿ ಎಲ್ಲ ತೋರ್ಸ್ತಾ ಕೂತ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ಮೋರ್ ಟೈಮ್, ಮಚ್ ಟೈಮ್. ಸೊ ಇಲ್ಲಿರೋದನ್ನ ಓದ್ಕೊಳ್ಳಿ ಸ್ನೇಹಿತರೆ. ಮೇನ್ ಇಂಪಾರ್ಟೆಂಟ್ ಯಾವ್ದಾದ್ರು ಓದ್ಕೊಳ್ಳಿ. ಏನ್ ಕ್ವಶನ್ ಅಲ್ಲಿ ಕೇಳಿದ್ರೆ ಅದನ್ನ ಓದ್ಕೊಳ್ಳಿ, ದಟ್ಸ್ ಮೋರ್ ದನ್ ಎನಫ್. ಇದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಇದನ್ನ ನಿಮ್ಗೆ ಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಈ ಒಂದು ಇಮೇಜ್ ನ ಹಾಕ್ತೀನಿ ನಾನು. ಓಕೆ, ಟೆಲಿಗ್ರಾಮ್ ಚಾನಲ್ ಹಾಕೊಡ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇಲ್ಲಿಗೆ ರೈಟ್ ಆನ್ಸರ್ ಏನು ಸರ್? ಆಪ್ಷನ್ ಎ. ಓಕೆ, ಫಂಕ್ಷನ್ಸ್ ಕೀಸ್ ಮತ್ತೆ ಶಾರ್ಟ್ ಕಟ್ ಕೀಸ್ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಬನ್ನಿ ಸರ್. ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯ, ಆಕ್ಸೆಸ್ ಟೈಮ್ ಅಂತ ಕರಿತೀವಿ. ಓಕೆ, ಅಂದ್ರೆ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್ ನ ಯೂಸ್ ಮಾಡ್ತಕ್ಕಂತ ಒಂದು ಮೆಮೊರಿ ಯಾವುದು ಅಂತ. ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿಕಂಡಕ್ಟರ್ ಮೆಮೊರಿ, ಕ್ಯಾಶ್ ಮೆಮೊರಿ, ಸೂಪರ್ ಮೆಮೊರಿ. ನೋಡಿ, ಈ ತರ ಯಾವುದೇ ಮೆಮೊರಿಗಳು ನಮಗೆ ಇಲ್ಲ. ರೈಟ್ ಆನ್ಸರ್ ಕ್ಯಾಶ್ ಮೆಮೊರಿ. ನಿಮಗೆ ಮೇನ್ ಕಂಪ್ಯೂಟರ್ ಅಲ್ಲಿ ಯಾವ ರೀತಿ ಮೆಮೊರೀಸ್ ಇದೆ ನಿಮ್ಗೆ ಗೊತ್ತಿರಬೇಕು. ಕಂಪ್ಯೂಟರ್ ಅಲ್ಲಿ ಮುಖ್ಯವಾಗಿ ನಾವು 2 ವಿಧ ಮಾಡ್ತೀವಿ. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂತ ಮಾಡ್ತೀವಿ. ಓಕೆ, ಪ್ರೈಮರಿ ಮೆಮೊರಿನ ನಾವು ಇನ್ನೊಂದು ತರ ಮಾಡ್ತೀವಿ, ಇಂಟರ್ನಲ್ ಮೆಮೊರಿ ಅಂತಾನು ಕೂಡ ಕರಿತೀವಿ. ಎಕ್ಸ್ಟರ್ನಲ್ ಮೆಮೊರಿ ಇದು ಸೆಕೆಂಡರಿ ಮೆಮೊರಿ. ಓಕೆ, ಸೆಕೆಂಡರಿ ಮೆಮೊರಿನ ಎಕ್ಸ್ಟರ್ನಲ್ ಮೆಮೊರಿ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆಯಿಂದ, ಅಂದ್ರೆ HD ಹಾರ್ಡ್ ಡಿಸ್ಕ್ ಆಗಿರ್ಬೋದು, USB ಮೆಮೊರಿ ಆಗಿರ್ಬೋದು, ಫ್ಲಾಪಿ ಡಿಸ್ಕ್, CD, ಇವೆಲ್ಲ ಏನಾಗುತ್ತೆ ಎಕ್ಸ್ಟರ್ನಲ್ ಮೆಮೊರಿ. ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಇಂಟರ್ನಲ್ ಮೆಮೊರಿ ಅಡಿಯಲ್ಲಿ ನಮ್ಗೆ ಕ್ಯಾಶ್ ಮೆಮೊರಿ ಅಂತ ಬರುತ್ತೆ. ಇದೇನೋ ಒಂದು ಟೆಂಪರರಿ ಮೆಮೊರಿ ಸರ್. ಇದು ಏನ್ ಮಾಡುತ್ತೆ ಅಂದ್ರೆ, ಈಗ ನೀವೇನಾದ್ರು ಇನ್ಪುಟ್ ಕೊಡ್ತಾ ಇರ್ತೀರಾ. ಈಗ ನೀವೇನ್ ಮಾಡ್ತೀರಾ, ಕಂಪ್ಯೂಟರ್ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀರಾ, ಪ್ಲಸ್ ಮೈನಸ್ ಮಾಡ್ತಿರ್ತೀರಾ. ಹಾಗಾಗಿ ಇದನ್ನ ಅವರು ಇಂಟರ್ನಲ್ ಮೆಮೊರಿ ಇದೆಯಲ್ಲ, ಪ್ರೈಮರಿ ಮೆಮೊರಿ ಅಂತ ಏನ್ ಕರಿತೀವಿ, ಮೇನ್ ಮೆಮೊರಿ ಅಂತ ಕರಿತೀವಿ. ಇದನ್ನ ಮೇನ್ ಮೆಮೊರಿ ಅಂತ ಕರಿತೀವಿ. ಮೈನ್ ಮೆಮೊರಿ. ಈ ಮೆಮೊರಿ ಒಳಗೆ ಸ್ಟೋರ್ ಮಾಡ್ಕೊಳ್ಳೋದು ಬದಲು ಈ ಕ್ಯಾಶ್ ಮೆಮೊರಿಲೇ ಇಟ್ಕೊಂಡಿರುತ್ತೆ. ಯಾಕಂದ್ರೆ ನೀವು ವಾಪಸ್ ಅದೇ ಆಪರೇಷನ್ ಮಾಡ್ಬೇಕು ನೀವು ಅಲ್ವಾ. ಯಾವ್ದಾದ್ರು ಒಂದು ಮಾಡ್ತಿರ್ತೀರಾ, ವಾಪಸ್ ಅದೇ ಆಪರೇಷನ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಮೇನ್ ಮೆಮೊರಿ ಯಾಕೆ ಕಳಿಸ್ಬೇಕು, ಇಲ್ಲೇ ಇಟ್ಕೊಂಡಿರೋಣ, ಕ್ಲಿಪ್ ಬೋರ್ಡ್ ಅಲ್ಲೇ ಇಟ್ಕೊಂಡಿರೋಣ ಅಲ್ವಾ.
ಪದೇ ಪದೇ ಕೇಳ್ತಾ ಇರ್ತಾರೆ ಅಂತ ಹೇಳಿ ಇದನ್ನ ಕ್ಯಾಶ್ ಮೆಮೊರಿ ಅಂತ ಕರಿತೀವಿ. ಅಂದ್ರೆ ಇದು ಬೇಗ ಆಕ್ಸೆಸ್ ಮಾಡಕ್ಕೆ ಈಸಿ ಆಗುತ್ತೆ, ಅದಕ್ಕೆ ಇದನ್ನ ಎಂತ ಕರಿತೀವಿ, ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್ ಮೆಮೊರಿ ಅಂತ ಕರಿತೀವಿ, ಅದು ಕ್ಯಾಶ್ ಮೆಮೊರಿ. ಸೊ ಇಲ್ಲಿ ಪ್ರೈಮರಿ ಮೆಮೊರಿಲಿ ಅಥವಾ ಇಂಟರ್ನಲ್ ಮೆಮೊರಿ ಅಂತ ಏನ್ ಕರಿತೀವಿ, ಅಥವಾ ಮೇನ್ ಮೆಮೊರಿ ಅಂತ ಏನ್ ಕರಿತೀವಿ, ಇದ್ರ ಅಡಿಯಲ್ಲಿ ನಮ್ಗೆ ರ್ಯಾಮು ರಾಮು ಎಲ್ಲ ಬರ್ತಕ್ಕಂಥದ್ದು. ಓಕೆ, ಎಕ್ಸ್ಟರ್ನಲ್ ಮೆಮೊರಿ ಅಂದ್ರೆ ಸೆಕೆಂಡರಿ ಮೆಮೊರಿ, ಅಲ್ಲಿ ನಮ್ಗೆ ಮ್ಯಾಗ್ನೆಟಿಕ್ ಆಗಿರ್ಬೋದು, ಸಿಡಿ DVD ಆಗಿರ್ಬೋದು, ಹಾರ್ಡ್ ಡ್ರೈವ್ ಹಾರ್ಡ್ ಡಿಸ್ಕ್ ಆಗಿರ್ಬೋದು, USB ಆಗಿರ್ಬೋದು, ಅದು ಅಲ್ಲಿ ಬರ್ತಕ್ಕಂಥ. ಅರ್ಥ ಆಯ್ತಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಕ್ಯಾಶ್ ಮೆಮೊರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್. ಡ್ಯಾಶ್ ಅಂದ್ರೆ ಈಕ್ವಲ್ಸ್ ರೌಂಡ್ 8.50, ಸೂತ್ರವು MS Excel ನಲ್ಲಿ ಇಡುವ ಬೆಲೆಯನ್ನು. ಅಂದ್ರೆ ಈಗ ಅಗೇನ್ ನಾನು ಏನ್ ಮಾಡ್ತೀನಿ ಇಲ್ಲಿ ಸರ್, ಇಲ್ಲಿ ನಾನು ವಾಪಸ್ ಹಿಂದಕ್ಕೆ ಹೋಗ್ತೀನಿ, ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ. ಇದಕ್ಕೆ ರೈಟ್ ಆನ್ಸರ್ ಫಸ್ಟ್ ಹೋಗಕ್ಕಿಂತ ಮುಂಚೆ ನಾನು ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ. ಈಗ ನೋಡಿ, ಈಗ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಇಸ್ ಈಕ್ವಲ್ ಟು ಹೊಡ್ತೀನಿ, ರೌಂಡ್. ಓಕೆ, ರೌಂಡ್ ಕಾಮ, ಅಲ್ಲಿ 8.50 ಅಂತಿತ್ತು, ಕಾಮ ಮತ್ತೆ 0. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಈ ಆಪರೇಷನ್ 8.50 ಇಲ್ಲಿ ನೋಡಿ, ಇಲ್ಲಿ ಮೇಲೆ ತೋರಿಸ್ತಾ ಇದೆ ನೋಡಿ, ಈ 8.50 ಇಲ್ಲಿ ಬ್ಲಾಕ್ ಮಾಡಿದೆ ನೋಡಿ, ಕಾಮ 0 ಅಂದ್ರೆ ಅದೆರಡು ಕೂಡಿ ಅಂತ, ಕೂಡಿದಾಗ ಇಲ್ಲಿ ರೌಂಡ್ ಅಂದ್ರೆ ರೌಂಡ್ ಮಾರ್ಕ್ ಮಾಡಿ ಅಂತ. ಇಲ್ಲಿ 8.50 ಅಂದ್ರೆ 8.25 ಅಂತ ತೋರಿಸಿದ್ರೆ 9 ತಗೊಳುತ್ತದು. ಈಗ ನಾನು ಎಂಟರ್ ಕೊಡ್ತೀನಿ ನೋಡಿ, ಎಂಟರ್ ಕೊಟ್ಟೆ, ಇಲ್ಲಿ ಏನ್ ಬಂತು ಸರ್ ನೋಡಿ, ಇಲ್ಲಿ 9 ಬಂತು, ಈ ಸೆಲ್ ನೋಡಿ 9 ಬಂತು ಅಲ್ವಾ. ಇದನ್ನ ಬೇಕಾದ್ರೆ ನಾನು ಏನ್ ಮಾಡ್ತೀನಿ, 8.50 ಬದಲು 494 ಅಂತ ಕೊಡ್ತೀನಿ, 49 ಅಂತ ಕೊಡ್ತೀನಿ. ಈಗ ಏನಾಗುತ್ತೆ ಗೊತ್ತಾ, 49 ಅಂದ್ರೆ ಅದು 8 ತಗೊಳುತ್ತೆ. ಈಗ ಎಂಟರ್ ಮಾಡಿ ನೋಡಿ, 8 ಬಂತು, ಇಲ್ಲಿ ನೋಡಿ ಏನ್ ಬಂತು ಸರ್, ಇಲ್ಲಿ ನೋಡಿ, ಇಲ್ಲಿ 8 ಬಂತು. ಸೊ ಅಂದ್ರೆ ಈ 50 ಮೇಲಿದ್ರೆ, ಓಕೆ ಅರ್ಥ ಆಗ್ತದೆಯಲ್ಲ. ಸೊ ಈಗ ವಾಪಸ್ ನಾವೇನ್ ಮಾಡೋಣ ಸರ್, ನಮ್ಮ ಒಂದು PPT ಬಂದ್ಬೋಣ. ಓಕೆ, ಸ್ಲೈಡ್ ಶೋ ಹೋಗೋಣ, PPT ಬಂದು. ಇಲ್ಲಿ ನಾನು ನಿಮ್ಗೆ ಏನು ಹೇಳಕ್ ಟ್ರೈ ಮಾಡ್ತಾ ಇದೀನಿ ಅಂದ್ರೆ ಸ್ನೇಹಿತರೆ ಇಷ್ಟೇ, ಈ ರೌಂಡ್ 8.5 ಮೇಲಿದ್ರೆ, 50 ಮೇಲಿದ್ರೆ ಅದು ನೆಕ್ಸ್ಟ್ ನಂಬರ್ ಏನಿದೆ ಅದಕ್ಕೆ ತಗೊಳುತ್ತೆ. 8.50 ಕೆಳಗೆ ಅಂದ್ರೆ 490 ಆಗಿರ್ಬೋದು. ಅಕಸ್ಮಾತ್ 0 ಬದಲು ಇಲ್ಲಿ 1 ಇತ್ತು ಅಂತ ತಿಳ್ಕೊಳ್ಳಿ, ಇಲ್ಲಿ ಏನಿತ್ತು ಸರ್, 0 ಬದಲು 1 ಇತ್ತು ಅಂತ ತಿಳ್ಕೊಳ್ಳಿ, ಆಗ 8.59 ಆಗುತ್ತೆ. ಅಲ್ಲ ಏನಾಗುತ್ತೆ, 1 ಇದ್ರೆ ಏನಾಗುತ್ತೆ ಸರ್, ಅದು 1 ಇದ್ರೆ 9.59 ಆಗುತ್ತೆ. ಆಗ ನೆಕ್ಸ್ಟ್ ಇದು ಏನಾಗುತ್ತೆ, 49 ಆಗುತ್ತೆ. ಆಗ ಇದು ರೌಂಡ್ 9 ರೌಂಡ್ ಆಗುತ್ತೆ. ಅಕಸ್ಮಾತ್ ಈಗ ಇದೇ ಕ್ವಶನ್ ನಾವು ಇಸ್ ಈಕ್ವಲ್ ಟು ರೌಂಡ್ 8.50 ಕಾಮ 1 ಅಂತ ಕೊಟ್ಟಿದ್ರೆ, ಇದು ರೌಂಡ್ ಮಾಡ್ಬೇಕಂದ್ರೆ 9.50 ಆಗ್ತಿತ್ತು. ಅಂದ್ರೆ ಕಾಮ 1 ಅಂದ್ರೆ ಪ್ಲಸ್ ಅಂತ ಅರ್ಥ, 9.50 ಅಂತಂದ್ರೆ ಆಗ ಏನಾಗ್ತಿತ್ತು, ಅದು 10 ಹೋಗಿ ಕೂತ್ಕೋತಾ ಇತ್ತು ರೌಂಡ್ ಮಾರ್ಕ್. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಈಗ ಇದು 50 ಇರೋದ್ರಿಂದ ನೆಕ್ಸ್ಟ್ ನಂಬರ್ ಏನು 9. ಸೊ ಹಾಗಾಗಿ 9 ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಬನ್ನಿ ಸರ್. MS ವರ್ಡ್ ನಲ್ಲಿ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಏನಿರುತ್ತೆ ಅಂತ ಕೇಳಿದ್ದಾರೆ. ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಅಂದ್ರೆ ಏನು ಸರ್, ಇಲ್ಲಿ ಸಿಂಪಲ್. ಈಗ ಇಲ್ಲಿ ಓಪನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟ್. 1 ಇಂಚು, 1.25 ಇಂಚು, 1.25 ಇಂಚು, 2 ಇಂಚ್ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ 1.25 ಇಂಚಸ್. ಇದು ನೋಡಿ, ಸ್ಪೆಸಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾನೆ. ಯಾಕೆ ಅಂತ ಹೇಳ್ತೀನಿ, ಇದ್ರ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್. ಈಗ MS ವರ್ಡ್ ಓಪನ್ ಮಾಡಿದೀನಿ ಸರ್. MS ವರ್ಡ್ ಅಲ್ಲಿ ಮೇಲ್ಗಡೆ ಬಾರ್ಡರ್ ಇಂದ ಈ ಎಂದು ನಾವು ಏನ್ ಟೈಪ್ ಮಾಡ್ತೀವಿ ಫಸ್ಟ್ ಲೈನ್, ಸೊ ಈ ಬಾರ್ ಇದೆಯಾ, ಇದು ಟಾಪ್ ಮಾರ್ಜಿನ್, ಇದು ಬಾಟಮ್ ಮಾರ್ಜಿನ್. ಓಕೆ, ಎಲ್ಲಿ ನಿಂತ್ಕೋಬೇಕು ಅಂತ. ರೈಟ್ ಮಾರ್ಜಿನ್, ಇದು ಲೆಫ್ಟ್ ಮಾರ್ಜಿನ್. ಯೂಶಲಿ 2003 ಓಕೆ ವರ್ಷನ್ MS ವರ್ಡ್ ಅಲ್ಲಿ ಟಾಪ್ ಮತ್ತೆ ಬಾಟಮ್ 1 ಇಂಚ್ ಇತ್ತು, 1.0 ಇಂಚ್, 1 ಇಂಚ್. ಓಕೆ, ಬೈ ಡಿಫಾಲ್ಟ್ ಅಂದ್ರೆ ಇದನ್ನ ನೀವು ವೇರಿ ಮಾಡ್ಕೋಬಹುದು. ಇದು 1 ಇಂಚ್ ನ 2 ಇಂಚ್ ಕೊಟ್ಕೋಬಹುದು. ಏನು ಅಂದ್ರೆ ಡಿಫಾಲ್ಟ್ ಅಂದ್ರೆ ಓಪನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ಈ ಒಂದು ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂತ. 1 ಇಂಚ್ ಬೈ ಡಿಫಾಲ್ಟ್ ಅಂತ ಕರಿತೀವಿ. ಲೆಫ್ಟ್ ಮಾರ್ಜಿನ್ 1.25 ಇಂಚ್ ಇತ್ತು. ಓಕೆ, ರೈಟ್ ಮಾರ್ಜಿನ್ ಕೂಡ 1.25 ಇಂಚು. ಇದು 2003. ಓಕೆ, ಈಗ ಇಲ್ಲಿ ಕ್ವಶನ್ 2003 ಅಂತ ಕೊಟ್ಟಿಲ್ಲ, ಬಟ್ ಏನೋ ಜನರಲ್ ಆಗಿ ಕೊಟ್ಟಿದ್ದಾನೆ, ಹಾಗಾಗಿ 1.25 ಇಂಚು ರೈಟ್ ಆನ್ಸರ್. ಅಕಸ್ಮಾತ್ ಇದು 2003 ಅಂತ ಕೊಟ್ಟಿದ್ರು 1.25 ಇಂಚ್ ಕರೆಕ್ಟ್ ಆಗ್ತಿತ್ತು. ಟಾಪ್ ಬಾಟಮ್ ಕೊಟ್ಟಿದ್ರೆ 1 ಇಂಚ್ ಆಗ್ತಾ ಇತ್ತು. ಅಕಸ್ಮಾತ್ ಈ ಕ್ವಶನ್ ನಾವು 2007 ಅಂತ ಕೇಳಿದ್ರೆ, 2007 MS ವರ್ಡ್ ವರ್ಷನ್ 2007 ಅಂತ ಕೇಳಿದ್ರೆ, ಅವಾಗ ಈ ಎಲ್ಲಾನು ಟಾಪ್ ಬಾಟಮ್ ಲೆಫ್ಟ್ ರೈಟ್ ಎಲ್ಲಾನು 1 ಇಂಚ್ ಇದೆ. ಓಕೆ, 1 ಇಂಚ್ ಇದೆ ಬೈ ಡಿಫಾಲ್ಟ್ 1 ಇಂಚ್. 2003 ಅಲ್ಲಿ ಏನಿತ್ತು ಸರ್, ಟಾಪ್ ಮತ್ತೆ ಬಾಟಮ್ 1 ಇಂಚ್ ಇತ್ತು, ಲೆಫ್ಟ್ ಮತ್ತೆ ರೈಟ್ ಇದು ಮತ್ತೆ ಲೆಫ್ಟ್ ರೈಟ್ ಮಾರ್ಜಿನ್ ಏನಿತ್ತು 1.25 ಇಂಚ್ ಇತ್ತು. 2007 ಬೈ ಡಿಫಾಲ್ಟ್
MS ವರ್ಡ್ 2007 ವರ್ಷನಿಂದ ಏನಾಯ್ತು ಅಂದ್ರೆ ಈ ಎಲ್ಲ ಟಾಪ್ ಲೆಫ್ಟ್ ಬಾಟಮ್ ಎಲ್ಲಾನು ಕೂಡ 1 ಇಂಚ್ಗೆ ಬಂದು ನಿಲ್ಸಿದ್ದಾರೆ ಬೈ ಡಿಫಾಲ್ಟ್. ಇದನ್ನ ನೀವು 2 ಇಂಚ್ ಬೇಕಾದ್ರೂ ಮಾಡ್ಕೋ. ಈ ಪೇಜ್ ಸೆಟಪ್ ಹೋದ್ರೆ ಆಯ್ತು ಸರ್, ಪೇಜ್ ಲೇಔಟ್ ಗೆ ಪೇಜ್ ಸೆಟಪ್ ಹೋಗ್ಬಿಟ್ಟು ನೀವು ಚೇಂಜ್ ಮಾಡ್ಕೋಬಹುದು, ಇದನ್ನ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಅರ್ಥ ಆಗ್ತಲ್ಲ? ಸೊ ಇಲ್ಲಿ ಏನು ಕೇಳಿಲ್ಲ, ಜನರಲ್ ಅಂತ 2003 ಅಂತ ಹಾಕಿಲ್ಲ, 2007 ಅಂತ ಹಾಕಿಲ್ಲ. ಸೊ ಹಾಗಾಗಿ ಇನ್ ಜನರಲ್ ನಾವು 2003 ಅಂತ ಕನ್ಸಿಡರ್ ಮಾಡ್ಕೊಂಡು 1/4 ಇಂಚ್ನ ರೈಟ್ ಮಾಡ್ಬೇಕಾಗತ್ತೆ. ಕೇಳಿರೋದು ಯಾವ್ದು ಲೆಫ್ಟ್ ಮಾರ್ಜಿನ್. ಓಕೆ, ರೈಟ್ ಮಾರ್ಜಿನ್ ಆದ್ರೂ ಇಷ್ಟೇ ಆಗ್ತಿತ್ತು, ಅದು ಟಾಪ್ ಬಾಟಮ್ ಆಗಿದೆ 1 ಇಂಚ್ ಆಗ್ತಾ ಇತ್ತು. ಅರ್ಥ ಆಯ್ತಲ್ವಾ? ಸ್ಪೆಸಿಫಿಕ್ ಕೇಳಿದ್ರೆ ಅವಾಗ ಏನ್ ಬರಿಬೇಕು ಅಂತ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಬನ್ನಿ ಸರ್. ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ನಲ್ಲಿರುವ ಫಾಂಟ್ ಗಾತ್ರ ಸೈಜ್ ಟೂಲ್ ನ ಈ ಕೆಳಗಿನ ಅತ್ಯಂತ ಸಣ್ಣ ಮತ್ತು ದೊಡ್ಡ ಫಾಂಟ್ ಗಾತ್ರ ಹೊಂದಿರುತ್ತದೆ. ಅಂದ್ರೆ ನಮ್ಮ ಒಂದು MS ಎಕ್ಸೆಲ್ ತಗೊಳ್ಳಿ, MS ವರ್ಡ್ ತಗೊಳ್ಳಿ, ಅದರಲ್ಲಿ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಲ್ಲಿ ಫಾಂಟ್ ಸೈಜ್ ಎಷ್ಟಿರುತ್ತೆ, ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಅಂತ ಕೊಟ್ಟಿದ್ದಾನೆ. ಅಂದ್ರೆ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಎಷ್ಟು ಅಂತ. 8 ಮತ್ತು 72. ಸ್ಮಾಲ್ ಅಂದ್ರೆ 8, ಲಾರ್ಜ್ ಅಂದ್ರೆ 72. ಹೇಗೆ ನಿಮಗ್ ತೋರ್ಸ್ಬೇಕಾ ಲೈವ್ ಆಗಿ? ಈಗ ಬರ್ತೀನಿ, ಏನ್ ಮಾಡ್ತೀನಿ, ಇದನ್ನ ವಾಪಸ್ ನಾನು PPT ಇಂದ ಹೋಗ್ತೀನಿ ಇದಕ್ಕೆ. ಓಕೆ, ಹಿಂದಕ್ಕೆ ಹೋಗ್ತೀನಿ. ಈಗ ನಾನು MS ಎಕ್ಸೆಲ್ ನ ಓಪನ್ ಮಾಡ್ತೀನಿ. ಇದು ದಿಸ್ ಇಸ್ ಕಾಲ್ಡ್ ಫಾರ್ಮ್ಯಾಟಿಂಗ್. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ? ದಿಸ್ ಇಸ್ ಕಾಲ್ಡ್ ಫಾರ್ಮ್ಯಾಟಿಂಗ್. ಇಲ್ಲಿ ಇನ್ಸರ್ಟ್ ಇದೆ, ಹೋಮ್ ಇದೆ. ಈಗ ನಾನು ಕರ್ಸರ್ ನೋಡ್ತಾರೆ, ಇಲ್ಲಿ ನೋಡಿ 11 ಇದೆ ನೋಡಿ, ಕ್ಯಾಲಿಬ್ರಿ ಪಕ್ಕ. ಈ 11 ಡೌನ್ ಮಾಡಿದ್ರೆ ನೋಡಿ 8 ಇದೆ, ಮಿನಿಮಮ್ 8, ಅದಕ್ಕಿಂತ ಕಮ್ಮಿ ಮಾಡಕ್ಕಾಗಲ್ಲ. ಮ್ಯಾಕ್ಸಿಮಮ್ ಬಂದ್ರೆ ನೋಡಿ 72 ಇದೆ, ಮ್ಯಾಕ್ಸಿಮಮ್ 72 ಕೆಳಗಡೆ. ಸೊ 8 ಮಿನಿಮಮ್, ಮ್ಯಾಕ್ಸಿಮಮ್ 72. ಅರ್ಥ ಆಯ್ತಲ್ಲ? ತೋರಿಸ್ತಾ ಇದೀನಲ್ಲ? ಸೊ ಹಾಗಾಗಿ ವಾಪಸ್ ನಾವು PPT ಬಂದ್ಬೋಣ. ಇಲ್ಲಿ ನಿಮಗೆ ಸ್ಲೈಡ್ ಶೋ ಹೋದಾಗ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ರೈಟ್ ಆನ್ಸರ್ ಯಾವ್ದು ಸರ್? ಇಲ್ಲಿ 8, 72 ಮಿನಿಮಮ್, ಸ್ಮಾಲೆಸ್ಟ್, ಲಾರ್ಜೆಸ್ಟ್. ಅರ್ಥ ಆಯ್ತಲ್ಲ? ಓಕೆ, PPT ಬಂದ್ರೆ PPT ಬೇರೆ, PPT 400. ಓಕೆ, ನೆಕ್ಸ್ಟ್ ಬನ್ನಿ. MS ವರ್ಡ್ ನಲ್ಲಿ ಟೆಕ್ಸ್ಟ್ ಅನ್ನು ಮಾರ್ಜಿನ್ ಒಳಗೆ ಇರಿಸಲು ಈ ಕೆಳಗಿನ ಅಲೈನ್ಮೆಂಟ್ ಆಯ್ಕೆ ಇರುವುದಿಲ್ಲ. ಸೂಪರ್ ಕ್ವಶನ್ ಇದು ಕೂಡ. ಅಂದ್ರೆ ಈಗ MS ವರ್ಡ್ ಆಗ್ಲಿ, ನಾನು ನಿಮ್ಗೆ ಹೇಳಿದೆ MS ವರ್ಡ್ MS ಎಕ್ಸೆಲ್ ಆಲ್ಮೋಸ್ಟ್ ಸೇಮ್ ಸರ್ ಅಂತ. ಅಂದ್ರೆ ಆಪ್ಷನ್ಸ್, ಫಂಕ್ಷನ್ಸ್, ಕೀಸ್ ಅವೆಲ್ಲ ಸೇಮ್ ಇರುತ್ತೆ. ಇದು ಮಾರ್ಜಿನ್ ಬಗ್ಗೆ ಮಾಡ್ತಾ ಇದ್ದಾರೆ. ಅಲೈನ್ಮೆಂಟ್ ಮಾರ್ಜಿನ್ ಯಾವ್ದು ಇರಲ್ಲ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಅಲೈನ್ ಲೆಫ್ಟ್, ಅಲೈನ್ ರೈಟ್, ಅಲೈನ್ ಬಾಟಮ್, ಅಲೈನ್ ಸೆಂಟರ್, ಇಲ್ಲಿ ಯಾವ್ದು ಇರಲ್ಲ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್. ಹಾಗಾಗಿ ಅಲೈನ್ಮೆಂಟ್ ಬಾಟಮ್ ಇರಲ್ಲ. ಓಕೆ, ದಿಸ್ ಇಸ್ ರೈಟ್ ಆನ್ಸರ್. ಎಗೇನ್ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಲೈವ್ ಆಗಿ ತೋರಿಸ್ಬೇಕಾ? ಬನ್ನಿ, ವಾಪಸ್ ಹೋಗ್ತೀನಿ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. MS ಎಕ್ಸೆಲ್ ಗೆ ಹೋಗೋಣ ಬನ್ನಿ. ಈಗ ನೋಡಿ ಅಲೈನ್ಮೆಂಟ್ ಅಂದ್ರೆ ಇದು, ನನ್ನ ಕರ್ಸರ್ ಇಡ್ತಾ ಇದೀನಿ ನೋಡಿ. ಈಗ ಇಲ್ಲಿ 8 ಬರ್ದಿದ್ದೀನಲ್ಲ, ಈಗ ಇಲ್ಲಿ ನೋಡಿ 8 ಇದೆ. ಓಕೆ, ಇಲ್ಲಿ 8 ಇದೆ. ಈಗ ಈ ಬಾಕ್ಸ್ ಅಲ್ಲಿ ಇದು ರೈಟ್ ಸೈಡ್ ಇದೆ. ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ನನ್ನ ಕರ್ಸರ್ ನೋಡಿ ಅಲೈನ್ ಟೆಕ್ಸ್ಟ್ ರೈಟ್ ಅಂತ ಬಂತ. ಇದನ್ನ ಕ್ಲಿಕ್ ಮಾಡಿದ್ರೆ ರೈಟ್ ಕೂತ್ಕೊಳ್ಳುತ್ತೆ. ಈ ಮಧ್ಯ ನೋಡಿ, ಈಗ ಇನ್ನೊಂದು ತೋರಿಸ್ತೆ ಸೆಂಟರ್ ಅಲೈನ್ಮೆಂಟ್, ಇದು ಕ್ಲಿಕ್ ಮಾಡಿದ್ರೆ ಮಧ್ಯ ಬಂತು 8 ನೋಡಿ ಕೆಳಗಡೆ. ನೆಕ್ಸ್ಟ್ ಈ ಕಡೆ ನೋಡಿ, ಈಗ ಅಲೈನ್ ಟೆಕ್ಸ್ಟ್ ಲೆಫ್ಟ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೆಫ್ಟ್ ಬಂತು 8. ಇಲ್ಲಿ ನೋಡಿ ಲೆಫ್ಟ್ ಬಂತು 8. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಲೆಫ್ಟ್ ಇದೆ, ಸೆಂಟರ್ ಇದೆ, ಮತ್ತೆ ಇಲ್ಲಿ ನೋಡಿ ನನ್ನ ಕರ್ಸರ್ ನೋಡಿ ಲೆಫ್ಟ್, ಸೆಂಟರ್, ಮತ್ತೆ ಇಲ್ಲಿ ಮೇಲ್ಗಡೆ ಕರ್ಸರ್ ನೋಡಿ ಇಲ್ಲಿ ಟೂಲ್ ಬಾರ್ ಅಲ್ಲಿ, ಮತ್ತೆ ಸೆಂಟರ್, ಲೆಫ್ಟ್, ರೈಟ್ ಇದೆ ಹೊರತು ಬಾಟಮ್ ಅಲೈನ್ಮೆಂಟ್ ಅಂತ ಇಲ್ಲ. ಇಲ್ಲಿ ಇದೆಯಾ ಬಾಟಮ್ ಅಲೈನ್ಮೆಂಟ್ ಅಂತ? ಇಲ್ಲ ಅಲ್ವಾ? ಸೆಂಟರ್ ಇದೆ, ಲೆಫ್ಟ್ ಇದೆ. ಇದನ್ನ ಕೊಟ್ರೆ ನಿಮ್ಗೆ ಇಲ್ಲಿ ನೋಡಿ, ಈಗ ಇಲ್ಲಿ ಕೊಟ್ರೆ ಅಲ್ಲೇ ಇರುತ್ತೆ, ಇಲ್ಲಿ ಕೊಟ್ರು ಕೂಡ ಅಲ್ಲೇ ಇರುತ್ತೆ, ಇಲ್ಲಿ ಕೊಟ್ರು ಕೂಡ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಬಾಟಮ್ ಅಲೈನ್ಮೆಂಟ್ ಅಂತಿಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ರೈಟ್ ಆನ್ಸರ್ ಯಾವ್ದು ಸರ್ ಇಲ್ಲಿ ನಮ್ಗೆ? ಹಾಗಾದ್ರೆ ಯಾವ್ದು ರೈಟ್ ಆನ್ಸರ್? ಬಾಟಮ್ ಅಲೈನ್ಮೆಂಟ್ ಈ ಆಯ್ಕೆ ಇರಲ್ಲ. MS ವರ್ಡ್ ಮತ್ತೆ MS ಎಕ್ಸೆಲ್ ಅಲ್ಲಿ ಸೇಮ್. ಓಕೆ, ಸೇಮ್. ಅರ್ಥ ಆಯ್ತಲ್ಲ? ಎಸ್, ನೆಕ್ಸ್ಟ್ ಬನ್ನಿ. ಕೆಳಗಿನವುಗಳಲ್ಲಿ ಸಂಕ್ಷಿಪ್ತಾಕ್ಷರಗಳು ಮತ್ತು ಅವುಗಳ ವಿಸ್ತರಣೆಯ ಜೋಡಿಯನ್ನು ಪರಿಗಣಿಸಿ ಅಂತಿದೆ. ಓಕೆ, ಅಂದ್ರೆ ಇಲ್ಲಿ ಒಂದು ಆಕ್ರೋನಿಮ್ಸ್ ಅಂತ ಕರಿತೀವಿ. ಒಂದು ಇಲ್ಲಿ ಕೊಟ್ಟಿದ್ದಾನೆ ASCII ಅಂತ, ಕೋಬಾಲ್ ಅಂತ, URL ಅಂತ, ರಿಸ್ಕ್ ಅಂತ ಇದೆ. ಇದ್ರ ಫುಲ್ ಫಾರ್ಮ್ ಕೊಟ್ಟಿದ್ದಾನೆ. ಈ ಮೇಲಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾನೆ. ಅಂದ್ರೆ ಇಲ್ಲಿ ಎಷ್ಟೊಂದು ತಪ್ಪಿದೆ, ಸರಿಯಾಗಿರೋದು ಯಾವುದು ಅಂತ. ಈಗ ASCII ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟರ್ನ್ಯಾಷನಲ್ ಇಂಟರ್ಚೇಂಜ್ ಅಂತಿದೆ. ಈ ತರ ಕ್ವಶನ್ ಬರ್ತವೆ ಸ್ನೇಹಿತರೆ. ಇದು ತಪ್ಪು. ಯಾಕೆ ತಪ್ಪು? ಇಂಟರ್ನ್ಯಾಷನಲ್ ಇಂಟರ್ಚೇಂಜ್ ಅಲ್ಲ, ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಇದು ತಪ್ಪು. ಇಂಟರ್ನ್ಯಾಷನಲ್ ಅಂತ ಕರೆದು ತಪ್ಪು. ಇದೇನಾಗ್ಬೇಕಾಗಿತ್ತು? ಇನ್ಫಾರ್ಮೇಶನ್ ಆಗ್ಬೇಕಾಗಿತ್ತು. ಓಕೆ, ಕೋಬಾಲ್ ಅಂತಿದೆ. ಫುಲ್ ಫಾರ್ಮ್ ಏನು? ಕಂಪ್ಯೂಟರ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತಿದೆ. ತಪ್ಪು. ಕಂಪ್ಯೂಟರ್ ಇದು ಕಾಮನ್ ಬಿಸ್ನೆಸ್. ಏನ್ ಹೆಸರು ಇದು? ಕಾಮನ್ ಬಿಸ್ನೆಸ್ ಅಂತ. ಈಗ ನಾನ್ ನಿಮ್ಗೆ ಏನ್ ಮಾಡಿದ್ದೀನಿ ಗೊತ್ತಾ? ಇಲ್ಲಿ ನಾನು ನಿಮ್ಗೆ ಲಿಸ್ಟ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಬೇಕಾರೆ. ಈಗ DROM ಅಂದ್ರೆ ಏನು,
ಇಷ್ಟರಲ್ಲೇ ಬರೋದು. ಇಮೇಲ್ ಅಂದ್ರೇನು, ಇ ಕಾಮರ್ಸ್ ಅಂದ್ರೇನು, ECS ಅಂದ್ರೇನು, ಓಕೆ ECS ನಾವು ECS ಕಟ್ತಾ ಇರ್ತೀವಲ್ಲ ಲೋನು, ಹಂಗಂದ್ರೇನು, ಓಕೆ DOC ಅಂದ್ರೇನು ಡಾಕ್ಯುಮೆಂಟ್ ಅಂತ, DRDO ಅಂದ್ರೇನು, DVD ಫುಲ್ ಫಾರ್ಮ್ ಏನು, ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಓಕೆ CD ಫುಲ್ ಫಾರ್ಮ್ ಏನು, ಇವೆಲ್ಲ ಕೇಳ್ತಾ ಇರ್ತಾನೆ. ಇಲ್ಲಿ ನೋಡಿ, ಈಗ ASCII ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಅದು ಅರ್ಥ ಆಯ್ತಲ್ಲ. ಇನ್ಫಾರ್ಮೇಶನ್, ಈಗ ಕೋಬಾಲ್ ನೋಡಿ, ಕೋಬಾಲ್ ಅಂದ್ರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಅರ್ಥ ಆಯ್ತಲ್ಲ, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಓಕೆ ನೆಕ್ಸ್ಟ್ URL, ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಅಂತ ಇದೆ, ಯಾವುದು C. D ಏನಿದೆ, D ಯೂನಿವರ್ಸಲ್ ಅಲ್ಲ, URL ಏನಾಗುತ್ತೆ ಎಗೇನ್ ತಪ್ಪು, ಯೂನಿವರ್ಸಲ್ ಅಲ್ಲ. ಏನು ಸರ್, ರಿಸ್ಕ್ ಅಂತ ಅಂದ್ರೆ ಇದು ಕರೆಕ್ಟ್, D ಕರೆಕ್ಟ್. RISC ಅಂದ್ರೆ ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್, ಇದು ಕರೆಕ್ಟ್. ಹಾಗಾಗಿ ಯಾವುದು ಸರಿ ಅಂತ ಕೇಳಿರೋದ್ರಿಂದ D ಮಾತ್ರ ಸರಿ, D ಮಾತ್ರ ಸರಿ. URL ಅಂದ್ರೇನು ಹೇಳ್ತೀರಾ? ಇಲ್ಲೇ ತೋರಿಸ್ತೀನಿ ನಿಮ್ಗೆ. URL ಕೂಡ ತಗೊಂಡಿದ್ದೀನಿ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಓಕೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿವರ್ಸಲ್ ಅಲ್ಲ, ಓಕೆ ಯೂನಿಫಾರ್ಮ್. ಸೊ USB ಅಂದ್ರೇನು, VCD ಅಂದ್ರೇನು, VLSI ಅಂದ್ರೆ VSI ಅಂದ್ರೇನು, OS ಅಂದ್ರೇನು, OMR ಅಂದ್ರೇನು, ಓಕೆ OCR ಅಂದ್ರೇನು. ಸೊ ಇವೆಲ್ಲ ಇಲ್ಲಿ ಏನು ಕೊಟ್ಟಿದ್ದೀನಿ ಸರ್, ಇಲ್ಲೆಲ್ಲ ಲಿಸ್ಟ್ ಇದೆ ನೋಡಿ. ಈ ಲಿಸ್ಟ್ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್. MS Excel ಫುಲ್ ಫಾರ್ಮ್ ಏನು, ವರ್ಲ್ಡ್ ಅಂದ್ರೇನು, ಓಕೆ MICR ಅಂದ್ರೇನು, HTTPS ಅಂದ್ರೇನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, HTTP ಅಂದ್ರೇನು, HTML ಅಂದ್ರೇನು, IC ಅಂದ್ರೇನು, IT ಅಂದ್ರೇನು, ಓಕೆ LCD ಗೇನು, LED ಗೇನು, ಇವೆಲ್ಲ ಕೇಳ್ತಾನೆ ಸರ್. ಇವೆಲ್ಲ ಜಿಪ್ ಅಂದ್ರೇನು, ಓಕೆ ಝೋನ್ ಇಂಪ್ರೂವ್ಮೆಂಟ್ ಪ್ಲಾನ್, ಜಿಪ್ ಫೈಲ್ ಅಂತ ಕರಿತೀವಿ, ಝೋನ್ ಇಂಪ್ರೂವ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸರ್ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಸೊ ಇಲ್ಲಿ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೀನಿ, ಇಷ್ಟಲ್ಲೇ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ 99% ನಿಮ್ಗೆ ಇಷ್ಟಲ್ಲೇ ಬರುತ್ತೆ. ಓಕೆ ಈ ಎಲ್ಲ ಲಿಸ್ಟ್ ನೋಡ್ಕೊಂಬಿಡಿ ಒಂದ್ಸಲ. ಇನ್ನೊಂದ್ಸಲ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ, ಬೇಕಾದ್ರೆ ಇಟ್ಕೊಳ್ಳಿ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೋಡ್ಕೊಳ್ಳಿ ಸರ್. ಫೈನ್. ನೆಕ್ಸ್ಟ್ ಕ್ವಶನ್ ಬರ್ತೀನಿ ನೋಡಿ, ಸೇಮ್ ಫೈಲು ಅದೇ ತರ ಇರ್ತಕ್ಕಂಥ ಇನ್ನೊಂದು ಕ್ವಶನ್, ಕಡತ ವಿಸ್ತರಣೆ ಅಂದ್ರೆ ಈಗ ನಾವು MS ವರ್ಡ್ ಗೆ ಏನಂತ ಸೇವ್ ಮಾಡ್ತೀವಿ, .doc ಅಂತ ಸೇವ್ ಮಾಡ್ತೀವಿ, .xl ಅಂತ ಸೇವ್ ಮಾಡ್ತೀವಿ, MS Excel ಆಗಿದ್ರೆ ಅಲ್ವಾ, ಆ ತರ ಫಾರ್ಮ್ಯಾಟ್ ನೇಮ್ ಅದು. ಸೊ ಅದನ್ನೇ ಕೇಳಿದಾನೆ ಇಲ್ಲಿ, ಕಡತ ವಿಸ್ತರಣಾ ಹೆಸರಿನ ಸಂಕ್ಷಿಪ್ತಾಕ್ಷರ ಮತ್ತು ಅವುಗಳ ವಿಸ್ತರಣೆಯನ್ನು ಪರಿಗಣಿಸಿ. ಅಂದ್ರೆ ಫೈಲ್ ಎಕ್ಸ್ಟೆನ್ಷನ್ ನೇಮ್ ಏನಿದೆ ಅದ್ರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾ ಇದ್ದಾನೆ. ಈಗ .png ಅಂದ್ರೇನು, ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತ ಕೊಟ್ಟಿದ್ದಾನೆ. .bmp ಅಂದ್ರೇನು, ಬಿಟ್ ಮ್ಯಾಪ್ ಅಂತ ಕೇಳಿದ್ದಾನೆ. ಓಕೆ .jpg ಅಂದ್ರೇನು, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಕೊಟ್ಟಿದ್ದಾನೆ. .gif ಅಂದ್ರೇನು, ಗ್ರಾಫಿಕ್ ಇನ್ಫಾರ್ಮೇಶನ್ ಫಾರ್ಮ್ಯಾಟ್ಸ್ ಅಂತ ಕೊಟ್ಟಿದ್ದಾನೆ. ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ ಹೊಂದದ ಜೋಡಿ ಯಾವುದು? ಓಕೆ ಕೇಳಿರೋದೇನೋ, ಸರಿಯಾಗಿರ್ತಕ್ಕಂಥದ್ದಲ್ಲ, ಹೊಂದದ ಜೋಡಿ. ವಿಚ್ ಆಫ್ ದ ಎಬೋವ್ ಪೇರ್ಸ್ ಇಸ್ ಆರ್ ನಾಟ್ ಮ್ಯಾಚ್ಡ್ ಕರೆಕ್ಟ್ಲಿ, ಅಂದ್ರೆ ಸರಿ ಹೊಂದಿರ್ತಕ್ಕಂಥದ್ದು ಕೇಳಿಲ್ಲ, ಯಾವ್ದು ಸರಿಯಾಗಿಲ್ಲ ಅದನ್ನ ಕೇಳಿದ್ದಾನೆ. ಈಗ PNG ಫುಲ್ ಫಾರ್ಮ್ ಏನು ಸರ್, ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತಿದೆ, ಅದು ಲಿಸ್ಟ್ ತಗೊಂಡಿದ್ದೀನಿ ನೋಡ್ಕೊಳ್ಳಿ. PNG ಈಸ್ ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತಿದೆ. ಎಸ್, ಪಬ್ಲಿಕ್ ನೆಟ್ವರ್ಕ್ ಗ್ರಾಫಿಕ್ ಅಂತಾನೆ ಕೊಡ್ತೀವಿ, ಪೋರ್ಟಬಲ್ ಅಂತಾನೆ ಕರಿತೀವಿ. ಓಕೆ ಫೈನ್. BMP ಅಂದ್ರೆ ಬಿಟ್ ಮ್ಯಾಪ್, ಓಕೆ ಬಿಟ್ ಮ್ಯಾಪ್ ಇದು ಕರೆಕ್ಟ್ ಆಗಿದೆ. JPG, JPEG ಅಥವಾ JPG ಅಥವಾ JPEG ಅಂತ ಕರಿತೀವಿ. ಸೇಮ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್, JPEG ಅಂದ್ರೆ, ಬರೀ JPG ಅಂದ್ರೆ ಜಾಯಿಂಟ್ ಫೋಟೋಗ್ರಾಫಿಕ್ ಗ್ರೂಪ್ ಅಂತ ಕರಿತೀವಿ. GIF ಅಂದ್ರೆ ಗ್ರಾಫಿಕ್ಸ್ ಇನ್ಫಾರ್ಮೇಶನ್ ಫಾರ್ಮ್ಯಾಟ್ ಅಂತ ಕರಿತೀವಿ. GIF ಅಂದ್ರೆ ಇಲ್ಲಿದೆ ತೋರಿಸ್ತೀನಿ, ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್, ಅದು ಇಂಟರ್ಚೇಂಜ್ ಫಾರ್ಮ್ಯಾಟ್ ಏನೋ, ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಹಾಗಾಗಿ D ಮಾತ್ರ. ಅಂದ್ರೆ ಇದೆಲ್ಲ ಕರೆಕ್ಟ್ ಇದೆ, ಓಕೆ. ಇದು ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ PNG ಅಂದ್ರೆ ಇಲ್ಲಿ ತಪ್ಪಿದೆ. ಓಕೆ ಇಲ್ಲಿ PNG ಪಬ್ಲಿಕ್ ಅಲ್ಲ, ಇದು ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತ. ಓಕೆ ಹಾಗಾಗಿ 3 ಕರೆಕ್ಟ್ ಇದೆ, ಇದು ತಪ್ಪಿದೆ. GIF ಅಂದ್ರೆ ಗ್ರಾಫಿಕ್ ಇನ್ಫಾರ್ಮೇಶನ್ ಫಾರ್ಮ್ಯಾಟ್ ಅಲ್ಲ. ಇಲ್ಲಿ ನಮಗ್ ತಪ್ಪು ಯಾವುದು ಅಂತ ಕೇಳಿರೋದು, D ಮಾತ್ರ ತಪ್ಪು. ಹಾಗಾದ್ರೆ GIF ಅಂದ್ರೇನು ಸರ್, ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್, ಇನ್ಫಾರ್ಮೇಶನ್ ಅಲ್ಲ, ಇಂಟರ್ಚೇಂಜ್ ಫಾರ್ಮ್ಯಾಟ್. ಅರ್ಥ ಆಯ್ತಲ್ಲ. ಇದನ್ನು ಕೇಳ್ತಾನೆ. AVI ಅಂದ್ರೆ ಏನು, ಆಡಿಯೋ ವಿಡಿಯೋ ಮಲ್ಟಿಮೀಡಿಯಾ ಫೈಲ್ಸ್ ಅಂತ ಕರಿತೀವಿ. BAT ಅಂದ್ರೆ .bat, ಓಕೆ. ಮತ್ತೆ .txt ಅಂದ್ರೆ ಏನು, ಟೆಕ್ಸ್ಟ್ ಫೈಲ್. .SLS ಅಂದ್ರೆ ಏನು, ಎಕ್ಸೆಲ್ ಫೈಲು. .ppt ಪವರ್ ಪಾಯಿಂಟ್ ಫೈಲ್ ಅದು, ಓಕೆ. PNG ಪಬ್ಲಿಕ್ ನೆಟ್ವರ್ಕ್ ಗ್ರಾಫಿಕ್ ಅಂತ ಕರಿತೀವಿ. .lnk ಅಂದ್ರೆ ಏನು, MDB ಅಂದ್ರೆ ಏನು, ಆಕ್ಸೆಸ್ ಡೇಟಾಬೇಸ್ ಫೈಲ್ ಅದು. ಸೊ ಇವನ್ನೆಲ್ಲ PDF ಅಂದ್ರೆ ಏನು, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ನೇಹಿತರೆ. ಓಕೆ ಇವೆಲ್ಲ ವೆರಿ ಇಂಪಾರ್ಟೆಂಟ್, ನೋಡ್ಕೊಂಬಿಡಿ ಒಂದ್ಸಲ. ಇದನ್ನು ಕೂಡ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು.
ಮೈಕ್ರೋಸಾಫ್ಟ್ ವಿಂಡೋಸ್ ನಲ್ಲಿ ಕೆಳಗಿನ ಶ್ರೇಣಿಗಳನ್ನು ಪರಿಗಣಿಸಿ. ಅಂದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ವಿಂಡೋಸ್ ವಿಸ್ತಾ, ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್, OS ಅಂತ ಕರಿತೀವಿ. ವಿಂಡೋಸ್ ವಿಸ್ತಾ, ವಿಂಡೋಸ್ XP, ವಿಂಡೋಸ್ 7, ವಿಂಡೋಸ್ ME ಅಂತ ಇದೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಇದು ಬಿಡುಗಡೆಯಾದ ಕ್ರಮಾನುಗತಿಯಲ್ಲಿ ಇವುಗಳನ್ನು ಜೋಡಿಸಿ, ಅಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಜೋಡಿಸ್ಬೇಕು. ಅಂದ್ರೆ ಫಸ್ಟ್ ಯಾವ್ದು ಬಂತು ನಿಮ್ಗೆ ಗೊತ್ತಿದೆ, ವಿಂಡೋಸ್ ವಿಸ್ತಾ ಫಸ್ಟ್ ಬಂತ, XP ಬಂತ, 7 ಬಂತ, ME ಬಂತ ಫಸ್ಟ್. ವಿಂಡೋಸ್ ಇವಾಗ ವಿಂಡೋಸ್ 11 ನಡೀತಾ ಇದೆ ಇವಾಗ ಆಪರೇಟಿಂಗ್ ಸಿಸ್ಟಮ್. 8 ಬಂತು, ಪ್ರೈಮ್ 7 ಪ್ರೈಮ್ ಅಂತ ಬಂತು. ಸೊ ಇದು ಈ ತರ ತುಂಬಾ ಬಂದಿದೆ. ಇಲ್ಲಿ ನಾನು ಕೊಡ್ತೀನಿ, ಡೋಂಟ್ ವರಿ. ಇದನ್ನ ಯಾವ್ದು ಸರಿ ಆನ್ಸರ್ ಫಸ್ಟ್ ಹೇಳಿ. ಇಲ್ಲಿ ಸರಿ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ 1. ಓಕೆ, ಅಂದ್ರೆ ಫಸ್ಟ್ ವಿಂಡೋಸ್ ME ಬಂತು. ಓಕೆ, ಅದಾದ್ಮೇಲೆ ವಿಂಡೋಸ್ ವಿಸ್ತಾ XP ಬಂತು, ಅದಾದ್ಮೇಲೆ ವಿಂಡೋಸ್ ವಿಸ್ತಾ ಬಂತು, ಆಮೇಲೆ ವಿಂಡೋಸ್ 7 ಬಂತು. ಇಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ. 1981ರಲ್ಲಿ MS DOS ಅಂತ ಬರುತ್ತೆ. ಆಮೇಲೆ ವಿಂಡೋಸ್ 1.0 to 2.0 ಇಸ್ವಿಗಳು. ಇಸ್ವಿ ಏನ್ ಬೇಕಾಗಿಲ್ಲ, ಯಾವ್ದಾದ್ಮೇಲೆ ಯಾವ್ದು ಬಂತು ಅಂತ ತಿಳ್ಕೊಂಡ್ರೆ ಸಾಕು. 3, ಆಮೇಲೆ 95, ಆಮೇಲೆ 83 ಆಮೇಲೆ 98, ಆಮೇಲೆ ME ಅಂದ್ರೆ ಮಿಲಿನಿಯಂ ಎಡಿಷನ್ 2000ದಲ್ಲಿ ಬರುತ್ತೆ. ಓಕೆ, ವಿಂಡೋಸ್ ME ಅಂತ ನೋಡಿದ್ರ. ಆಮೇಲೆ 2000 ವಿಂಡೋಸ್ 2000 ಅಂತ ಬರುತ್ತೆ. ಆಮೇಲೆ ನೋಡಿ XP, ಆಮೇಲೆ ವಿಸ್ತಾ, ಆಮೇಲೆ 7, ಆಮೇಲೆ 8, 10, ಈಗ 11 ನಡೀತಾ ಇದೆ ಅಲ್ವಾ. 11ಗಿಂತ ಬೇರೆ ಬಂದಿರ್ಬೇಕು ಅನ್ಕೋತೀನಿ. ಸೊ ಇಲ್ಲಿ ME ಆದ್ಮೇಲೆ XP, ಆಮೇಲೆ ವಿಸ್ತಾ, ಆಮೇಲೆ 7 ಅಲ್ವಾ. ME ಆದ್ಮೇಲೆ ಇಲ್ಲಿ ನೋಡಿ XP, ಆಮೇಲೆ ವಿಸ್ತಾ, ಇದು 1, ಇದು 2, ಇದು 3, ಇದು 4. ಸೊ DBAC ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ನ ತಗೊಂಡಿದ್ದೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿಲ್ಲ ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋಸ್ ಬೇಕು ಲಿಂಕ್ಸ್ ಅಂದ್ರೆ ದಯವಿಟ್ಟು ಈ ಒಂದು ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ, ವಿಡಿಯೋದ ಕೆಳಗಡೆ. ಟೆಲಿಗ್ರಾಮ್ ಚಾನಲ್ ಕೂಡ ನಿಮ್ಗೆ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ಮತ್ತೆ ಈ ಒಂದು ಇಮೇಜ್ ಗಳೇನಿದೆ ನಿಮಗೆ ಕಾಣಿಸ್ತಾ ಇರೋದು, ಅದನ್ನ ನಾನು ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸರ್.